ಇತ್ತೀಚೆಗೆ ಎಟಿಎಂನಲ್ಲಿ ಮಹಿಳೆಯ ಹಣವನ್ನ ಬಿಡಿಸಿಕೊಂಡು ಪರಾರಿಯಾಗಿದ್ದ ಚಾಲಾಕಿ ಕಳ್ಳನನ್ನ 1 ವಾರದೊಳಗೆ ಬಂಧಿಸಿದ ಪೊಲೀಸರು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕಳೆದ ವಾರ ಬೇಲೂರು ತಾಲೂಕಿನ ಗೋಣಿಬೀಡು ಹೋಬಳಿಯ ಉದಸೆ ಗ್ರಾಮದ ಪವಿತ್ರ ಎಂಬುವವರು ತಮ್ಮ ಮೊಮ್ಮಗನೊಂದಿಗೆ ಸರ್ಕಾರಿ ಆಸ್ಪತ್ರೆಗೆ ಬಂದು ನಂತರ ಔಷಧಿಗಾಗಿ ಹತ್ತಿರದ ಎಸ್ಬಿಐ ಎಟಿಎಂನಲ್ಲಿ ಹಣ ಬಿಡಿಸಲು ಬಂದ ಸಂದರ್ಭದಲ್ಲಿ ಎಟಿಎಂ ಹಣ ಬರದ ಹಿನ್ನೆಲೆ ಶಿರಾ ಗ್ರಾಮದ ಅರುಣ್ ಎಂಬ ಚಾಲಾಕಿ ಕಳ್ಳ ತನ್ನ ಕೈಚಳಕ ತೋರಿ ಹಣ ಬಿಡಿಸಿಕೊಳ್ಳುವ ನೆಪದಲ್ಲಿ ಎಟಿಎಂ ಬಳಸಿ ಸುಮಾರು 18,000 ರೂಗಳನ್ನು ಬಿಡಿಸಿಕೊಂಡು ಪರಾರಿಯಾಗಿದ್ದ. ನಂತರ ಪವಿತ್ರ ಮೊಬೈಲ್ಗೆ ಹಣ ಡ್ರಾ ಆಗಿರುವ ಬಗ್ಗೆ ಮಾಹಿತಿ ಬಂದ ತಕ್ಷಣ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ರು. ತಕ್ಷಣ ಕಾರ್ಯಪ್ರವೃತ್ತರಾದ ಸಿಪಿಐ ರೇವಣ್ಣ ಹಾಗೂ ಪಿಎಸ್ಐ ಎಸ್ಜಿ ಪಾಟೀಲ್ ನೇತೃತ್ವದ ತಂಡ ಸಿಸಿ ಕ್ಯಾಮೆರಾ ಹಾಗೂ ಆತನ ಚಲನವಲನ ಬಗ್ಗೆ ಮಾಹಿತಿ ತಿಳಿದುಕೊಂಡು ಬಲೆ ಬೀಸಿದ್ರು. 1 ವಾರಕ್ಕೆ ಸರಿಯಾಗಿ ಮತ್ತೆ ಎಟಿಎಂ ಬಳಿ ಅನುಮಾನಾಸ್ಪದವಾಗಿ ತಿರುಗುತ್ತಿದ್ದ ಈತನನ್ನ ತಕ್ಷಣವೇ ಸ್ಥಳದಲ್ಲಿದ್ದ ಪೊಲೀಸರು ಆತನನ್ನ ಹಿಡಿದು ತೀವ್ರ ವಿಚಾರಣೆ ನಡೆಸಿದಾಗ ಎಟಿಎಂ ಕಾರ್ಡ್ ಕದ್ದು ಹಣ ಬಿಡಿಸಿರುವುದು ತಿಳಿದು ಬಂದಿದ್ದು. 1 ವಾರಕ್ಕೆ ಸರಿಯಾಗಿ ಮತ್ತೆ ಎಟಿಎಂ ಬಳಿ ಅನುಮಾನಾಸ್ಪದವಾಗಿ ತಿರುಗುತ್ತಿದ್ದ ಈತನನ್ನ ತಕ್ಷಣವೇ ಸ್ಥಳದಲ್ಲಿದ್ದ ಪೊಲೀಸರು ಆತನನ್ನ ಹಿಡಿದು ತೀವ್ರ ವಿಚಾರಣೆ ನಡೆಸಿದಾಗ ಎಟಿಎಂ ಕಾರ್ಡ್ ಕದ್ದು ಹಣ ಬಿಡಿಸಿರುವುದು ತಿಳಿದು ಬಂದಿದ್ದು, ಸದ್ಯ ಚಾಲಾಕಿ ಕಳ್ಳನನ್ನ ಬಂಧಿಸಿ ಪೊಲೀಸರು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇನ್ನು ಈತ ಜುಲೈ 28ರಂದು ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ವ್ಯಾಡರಹಳ್ಳಿ ಗ್ರಾಮದ ಕಮಲಂಬ ಎಂಬುವವರ ಒಂದು ಜೊತೆ ಕಿವಿಯೋಲೆಯನ್ನ ಹಾಡು ಹಗಲೇ ಮಂಕುಬೂದಿ ಎರಚಿ ಕದ್ದು ಪರಾರಿಯಾಗಿದ್ದು ತಿಳಿದು ಬಂದಿದೆ. ಅವ್ರ ಬಗ್ಗೆ ಭಾರಿ ಒಂದು ದೊಡ್ಡ ಕೆಲಸ ಮಾಡ್ದಂಗಾಗೈತೆ ಪೊಲೀಸ್. ನಾವು ಒಂದ್ಸರಿ 18 ತೆಗ್ದಿದ್ದಾರೆ, ಮತ್ತೆ ಹೋಗಿ 11,000 ತೆಗ್ದಿದ್ದಾರೆ. ಲಾಕ್ ಮಾಡಿಸೋದ್ರೊಳಗೆ 11,000 ತೆಗ್ದಿದ್ದಾರೆ, ಅದು ಗೊತ್ತಾಗಿಲ್ಲ ನನಗೆ. ಆಮೇಲೆ ಹೋಗಿ ಚೆಕ್ ಮಾಡಿಸೋದಿಗೆ ಮತ್ತೆ 11,000 ತೆಗ್ದಿದ್ದಾರೆ ಅವರು. ಇದು ದೊಡ್ಡ ನಮಸ್ಕಾರ ಅವ್ರಿಗೆ. ನಿಜವಾಗೂ ಇಂಥ ಪೊಲೀಸ್ನವ್ರು ನಮ್ಮ ದೇಶದಲ್ಲಿದ್ದಾರೆ ಅಂದರೆ ಖುಷಿ ಪಡ ಅಂತ ವಿಚಾರ. ನಿಜಕ್ಕೂ ಇಂಥ ಪೊಲೀಸ್ನವ್ರು ಇದ್ದಾರೆ ಅಂದರೆ ನಮ್ಗೆ ಅವ್ರು ದೊಡ್ಡ ಒಂದು ದೇವ್ರ ಥರ ನಮಗೆ ಕಾಪಾಡ್ತಾರೆ. ದೊಡ್ಡ ನಮಸ್ಕಾರ. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸಿಪಿಐ ರೇವಣ್ಣ ಎಚ್ಚರಿಕೆ ನೀಡಿದ್ದಾರೆ. ಬೇಲೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಶಾಂತಿ ಸೌಹಾರ್ದ ಸಭೆಯಲ್ಲಿ ಮಾತನಾಡಿದ ಅವರು, ಇದೇ 27ರಂದು ಗಣಪತಿ ಹಾಗೂ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಈದ್ ಮಿಲಾದ್ ಹಬ್ಬ ಬರುವುದರಿಂದ ಸೌಹಾರ್ದವಾಗಿ ಶಾಂತಿಯುತವಾಗಿ ಹಬ್ಬ ಆಚರಿಸುವಂತೆ ಕರೆ ನೀಡಿದ್ರು. ಬೇರೆ ಎಲ್ಲೋ ನಡೆಯುವ ವಿಚಾರಗಳನ್ನ ಉಪಯೋಗಕ್ಕೆ ಬಾರದ ವಿಷಯಗಳ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಜಾತಿಗಳ ನಡುವೆ ಸಾಮರಸ್ಯ ಕದಡುವ ವಿಷಯಗಳನ್ನ ಹರಿಬಿಟ್ರೆ ಅಂತಹವರ ವಿರುದ್ಧ ಪ್ರಕರಣ ದಾಖಲಿಸುವುದಾಗಿ ತಿಳಿಸಿದ್ರು. ಇನ್ನು ಪಿಎಸ್ಐ ಎಸ್ಜಿ ಪಾಟೀಲ್ ಮಾತನಾಡಿ, ಹಿಂದೂ ಹಾಗೂ ಮುಸ್ಲಿಂ ಬಾಂಧವರಿಗೆ ಪವಿತ್ರ ಹಬ್ಬಗಳು ಒಟ್ಟಿಗೆ ಬರುವ ಕಾರಣ ಯಾರೂ ಸಹ ಶಾಂತಿಗೆ ಭಂಗ ತರಬಾರದು. ಮೊದಲಿಗೆ ಗಣೇಶ ಹಬ್ಬ ಬರುವುದರಿಂದ ಠಾಣೆ ವ್ಯಾಪ್ತಿಗೆ ಬರುವ ಪ್ರತಿಯೊಬ್ಬರು ಗಣೇಶ ಕೂರಿಸುವ ಸಂದರ್ಭದಲ್ಲಿ ಇಲಾಖೆಯಿಂದ ಅನುಮತಿ ಪಡೆಯುವುದು ಕಡ್ಡಾಯ. ನಂತರ 9 ದಿನಕ್ಕೆ ಸರಿಯಾಗಿ ಈದ್ ಮಿಲಾದ್ ಬರುವುದರಿಂದ ಅಂದು ಮೆರವಣಿಗೆ ಇರುವುದರಿಂದ ಯಾವುದೇ ಗಣೇಶ ವಿಸರ್ಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ಮಾಹಿತಿ ನೀಡಿದರು. ಅದನ್ನ ನಿಮ್ಗೆ ಹೇಳೋದಕ್ಕಿಂತಲೂ ನಾವು ಗಣಪತಿ ಯಾರು ಇರ್ತಾರೋ ಅಂತವ್ರಿಗೆ ಹೇಳಲಿಕ್ಕೆ ಮಾತ್ರ ಅವಶ್ಯಕತೆ ಇದೆ. ಆಗ ಅವ್ರಿಗೆ ಹೇಳ್ತೀನಿ, ಇಲ್ಲಿ ನಮ್ದ್ರಲ್ಲಿ ಶಾಂತಿ ಸೌಹಾರ್ದತೆ ಮತ್ತೆ ಏನಪ್ಪ ಏನೇ ಸಮಸ್ಯೆಗಳು ಬಂದ್ರೆ ಅದನ್ನ ಸಮಸ್ಯೆಯನ್ನ ಆ ಕ್ಷಣಕ್ಕೆ ನಾವು ಅದನ್ನ ಕಡಿಮೆ ಮಾಡ್ಕೋಬೇಕು. ಮತ್ತೆ ಬುದ್ಧಿವಂತರಾದವರು ಎಲ್ಲಿ ತಪ್ಪು ಮಾಡ್ತಾರೋ ಅವ್ರನ್ನ ತಕ್ಷಣ ತೆಗೆದು ನಿಲ್ಲಿಸಿ ನಮ್ಮ ಮುಖಾಂತರವೇ ಅಥವಾ ನಿಮ್ಮ ಮುಖಾಂತರ ಬಗೆಹರಿಸುವಂತ ಕೆಲಸವನ್ನ ಮಾಡಬೇಕು. ತಪ್ಪಾಗಿರುತ್ತೆ, ತಪ್ಪನ್ನ ದೊಡ್ಡ ಮಾಡಕ್ ಹೋಗ್ಬಾರ್ದು ಆ ಸಮಯದಲ್ಲಿ. ಯಾಕೆಂದ್ರೆ ಇದು ಎರಡೂ ಕೋಮ್ನವರು ಕೂಡ 2 ಹಬ್ಬಗಳು ಒಟ್ಟಿಗೆ ಬಂದಿದ್ದಾವೆ. 27 ಗಣಪತಿ ಇಡ್ತಾರೆ, ಅಲ್ಲಿಗೆ 8ನೇ ದಿವಸಕ್ಕೆ 9ನೇ ದಿವಸ ಗಣಪತಿ ಬಿಡ್ತಾರೆ. ಯಾವತ್ತು ಈದ್ ಮಿಲಾದ್ ಅವತ್ತು ಯಾವುದೇ ಕಾರಣಕ್ಕೂ ಗಣಪತಿಯ ಪ್ರಶ್ನೆ ಕೊಡೋದಿಲ್ಲ. ಈದ್ ಮಿಲಾದ್ 9 ದಿವಸ ಕೊಡ್ತೀವಿ. ಈದ್ನೂರು ಪ್ರಶ್ನೆ ಕೊಡ್ಬೇಕಾದ್ರೆ ನಮ್ಮ ಇಲಾಖೆ ಅದನ್ನ ನೋಡ್ತಾ ಇರ್ತದೆ. ಯಾವುದೇ ರಾಜ್ಯದ ಯಾವುದೇ ವ್ಯಾಪ್ತಿಯಲ್ಲಿ ಕೂಡ ಆ ಸಂದರ್ಭದಲ್ಲಿ ಒಂದು ಕೇಸ್ಗಳನ್ನ ಒಂದು ಪ್ರಕರಣ ದಾಖಲಾಯಿತು ಅಂತಂದ್ರೆ ನೆಕ್ಸ್ಟ್ ಇಯರ್ ಅದನ್ನ ಏನ್ ಕೇಳ್ತಾರೆ, ರೆಕಾರ್ಡ್ ಮಾಡ್ತಾರೆ. ಗೌರಿ ಗಣೇಶ ಹಬ್ಬದಲ್ಲಿ ದಾಖಲಾದಂಥ ಪ್ರಕರಣದ ಬಗ್ಗೆ ಮಾಹಿತಿ ಕೊಡಿ, ಅವರ ಆರೋಪಿಗಳ ಬಗ್ಗೆ ಮಾಹಿತಿ ಕೊಡಿ. ಈದ್ ಮಿಲಾದ್ ಹಬ್ಬದಲ್ಲಿ ದಾಖಲಾದ ಪ್ರಕರಣಗಳ ಬಗ್ಗೆ ಮಾಹಿತಿ ಕೊಡಿ, ಆರೋಪಿಗಳ ಬಗ್ಗೆ ನಿಗಾ ವಹಿಸಿ. ಸೊ ಆ ಟೈಮಲ್ಲಿ ಆರೋಪಿಗಳು ನಾವು ನನ್ನ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಅವ್ರಿಗೆ ಇರುಸು ಮುರುಸು ಉಂಟಾಗ್ತದೆ. ಪ್ರತಿ ಸಲ ನಾವು ಹಬ್ಬದ ದಿನಗಳಲ್ಲಿ ಹಬ್ಬದ ವಾತಾವರಣ ಸಮಯದಲ್ಲಿ ನಾವು. ಈ ವೇಳೆ ಪೊಲೀಸ್ ಇಲಾಖೆಯ ಎಎಸ್ಐ ಸೋಮಶೇಖರ್, ದೇವರಾಜ್, ಶಿವಸ್ವಾಮಿ, ಭುವನೇಶ್ ಹಾಗೂ ಸಾರ್ವಜನಿಕರು ಹಾಜರಿದ್ದರು.